ಹೋದ ತಕ್ಷಣ ತೂಕ ಮಾಡಿ ಒಳಗೆ ನಿಲ್ಲಿಸಂತ ಹೇಳ್ತಾರೆ. ಯಾವ ಫ್ಯಾಕ್ಟ್ರಿ ಅವು ಪಾಲನೆ ಮಾಡೋದಿಲ್ಲ ಸರ್. 4 ದಿವಸ ಗಂಟಲೆ ಟ್ರ್ಯಾಕ್ಟರ್ ಹೊರ ನಿಲ್ಲಿಸ್ತಾರೆ ಗೋಡೌನ್ದಾಗ. ಪಾಪ ಅಲ್ಲಿ 20 ಟನ್ನಕ್ಕೆ 3 ರಿಂದ 4 ಟನ್ ಕಬ್ಬು ಆರಿ ಹೋದ ನಂತರ ಒಳಗೆ ತಗೋತಾರೆ ಸರ್. ದಯವಿಟ್ಟು ತಾವ ಯಾಕಂದ್ರೆ ಪ್ರಾಮಾಣಿಕ ರೈತರ ಪರ ಇದ್ದಂತ ನೀವೊಬ್ಬರ ಅಧಿಕಾರಿ, ದಯವಿಟ್ಟು ನಾ ಯಾಕೆ ಮಾತಾಡಂದ್ರ ನಾವು ಎಲ್ಲಾ ಮಾತಾಡೋದು ಬೇಡ. ರೈತರಿಂದ ಬಾಳೆ ಏನು ಸೋರಾತೈತ್ಲ, ಬದುಕು ಏನು ಸೋರಾತೈತ್ಲ, ಅದನ್ನ ಒಂದು ಇಂಪಾರ್ಟೆಂಟ್ ವಿಷಯ. ನಿಮ್ಗೆ ಯಾಕಂದ್ರೆ ಇದು ನಿಮ್ಮ ಕೈಯಿಂದ ಸಾಯ್ತೈತಿ. ಎಲ್ಲಾ ಫ್ಯಾಕ್ಟ್ರಿ ಒಂದು ನೋಟಿಸ್ ಕೊಟ್ರು ಅಂದ್ರೆ ನೀವು 500,000 ಫ್ಯಾಕ್ಟ್ರಿ ಹೊರಗೆ ತರಬೋ ಅವಶ್ಯ ಇಲ್ಲ. ಇವತ್ತು 12 ತಾಸು 24 ತಾಸಿನಾಗ ಎಷ್ಟು ಫ್ಯಾಕ್ಟ್ರಿ ಒಂದು ಕ್ರಾಸಿಂಗ್ ಐತಿ, ಅಷ್ಟು ಟ್ರ್ಯಾಕ್ಟರ್ ತಗೊಂಡು ಡೈರೆಕ್ಟ್ ರೈತರಿಗೆ ತುಂಬ್ಕೊಂಡ್ ಬರ್ತಾರೆ. ಸಿಕ್ಕಾಪಟ್ಟಿ 300 ಟ್ರ್ಯಾಕ್ಟರ್ ಈ ಬಾಂಡ್ ಇದ್ದಲ್ಲಿ ಸರ್ 12 ಟ್ರ್ಯಾಕ್ಟರ್ ಬಾಂಡ್ ಮಾಡ್ಕೋತಾರೆ, 400 ಟ್ರ್ಯಾಕ್ಟರ್ ಹೊರ ನಿಲ್ಲಿಸ್ತಾರೆ. 5 ದಿವಸ ಗಂಟ್ಲೆ ಜಾಸ್ತಿನಲ್ಲ ಮತ್ತ 5 ದಿವಸ. ಈಗ ಏನ್ ಪಾಪ ಅವರೆಲ್ಲ ಬಂದಲ್ಲ ನೌಕರಸ್ತವ್ರು, ಅವ್ರು ಯಾರು ಫ್ಯಾಕ್ಟ್ರಿ ಮಾಲಕರಲ್ಲ, ಅವ್ರ ಕೈಯಾಗ ಏನೂ ಇಲ್ಲ. ಕಾಟ್ ಹಾಕಂದ್ರೆ ಹಾಕ್ತಾರು, ಬರೀ ಅಂದ್ರೆ ಬೆರಿತಾರೆ. ಫೈನಲ್ ನಮ್ಮ ಕಾಟ್ ಹಾಕೋದವ್ರದ್ದು ಪಾಪ ಅವ್ರು ಏನ್ ಮಾಡ್ರ, ಅವ್ರು ರೈತರ ಮಕ್ಕಳಲ್ಲ. ಅವ್ರು ನೋಡ್ರಿ ಇವತ್ತು ಫ್ಯಾಕ್ಟ್ರಿ ಅವ್ರು MD ಇದಾರಂದ್ರು, ಒಬ್ರು ಯಾರಾದ್ರು ಅವ್ರು ರೈತರ ಮಗ ಅವಂಗ ಒಳಗೈತಿ, ಒಳಗ ಅವಂಗ ಒಳಗ್ ಕಡೆ ಆಗ್ತೈತಿ, ನಮ್ಗೆ ಹೊರ ಕಡೆ ಆಗ್ತೈತಿ ಇಷ್ಟ. ಅವ್ರು ಹೇಳ್ಕೋದಿಲ್ಲ, ಅವರು ನೋವು ಐತಾರೆ. ನಮ್ಗ ರೈತರಿಗೆ ಓಪನ್ದಾಗ ನಾವು ಯಾರು ಬಿಡದಾಗಿಲ್ಲ, ರೈತರ ನಾವು ಓಪನ್ದಾಗ ಹೇಳ್ಕೊಳ್ತೀವಿ. ದಯವಿಟ್ಟು ತಾವು ಇವತ್ತೇನು ಕಾರ್ಯಕ್ರಮ ಕರೆದಿರ್ಲಿ, ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗ ಬಿಲ್ ಒಂದು ಘೋಷಣೆ ಮಾಡ್ರಿ, ಕಾಟ ಒಂದು ಹಾಕ್ರಿ.